ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮಯ ವ್ಲಾಗ್ಸ್ ಬೇಡ. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಬನ್ನಿ, ಇದು ಶುಕ್ರವಾರ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬಾಗಿಲೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಆಗಿದೆ. ಆಲ್ಮೋಸ್ಟ್ ಟೈಮ್ ಆಗಿದೆ. ಈಗ ಬೆಳಗ್ಗೆ 8:20 ರೂಟೀನ್ ಕೂಡ ಶುರುವಾಗಿದೆ. ಬೆಳಗ್ಗೆ ಎದ್ದು ಮಾಮೂಲಿ ಬೆಚ್ಚಗಿರೋ ನೀರು ಕುಡ್ದು, ಹಾಗೆ ಕೂಡ ಕಾಫಿ, ಹಾಲು ಅವಾಗೆಲ್ಲ ಕೊಟ್ಟು ಟಿಫನ್ಗೆ ಇವತ್ತು ದೋಸೆ, ಮಲ್ಟಿಗ್ರೈನ್ ದೋಸೆ. ನೀವು ಲಾಸ್ಟ್ ವೀಡಿಯೋ ನೋಡ್ರೆ ಗೊತ್ತಾಗುತ್ತೆ. ಇದಕ್ಕೆ 2 kg ಗೋಧಿ ಆಯಿತಾ, 2 kg ಗೋಧಿ, ರಾಜ್ಮಾ, ಕಡಲೆಕಾಳು, ಬಟಾಣಿ, ಆಮೇಲೆ ಹೆಸ್ರುಕಾಳು, ಕಡಲೆಬೀಜ, ದವಸ ಧಾನ್ಯ, ಇದು ಏನಪ್ಪ ಅದು ಸಿರಿಧಾನ್ಯಗಳು, ಜೋಳ, ಅರ್ಕ, ಬರಗು, ಸಜ್ಜೆ, ಇನ್ನೂ ಒಂದು 3-4 ಥರ, ಹಾಗೆ ಡಬಲ್ ಬೀನ್ಸು, ಪ್ರತಿಯೊಂದು ಎಲ್ಲ ಹಾಕಿ ದೋಸೆ ಮಾಡಿರೋದು. ಅದಕ್ಕೆ ಉಪ್ಪಾಕಿ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಈ ಥರ ತುಂಬ ರುಚಿಯಾಗಿರುತ್ತೆ. ಹಾಗೆ ಡಯಟ್ ಮಾಡೋರಿಗೆ, ಸಣ್ಣ ಆಗೋರಿಗೆ, ಆರೋಗ್ಯವಾಗಿರಬೇಕು ಅನ್ನೋರಿಗೆ, ಎಲ್ರಿಗೂ ಆರೋಗ್ಯವಾಗಿ ಇರಬೇಕು. ತುಂಬ ಒಳ್ಳೆಯದು. ಒಂದು 2-3 ತಿಂದೆ ಮಧ್ಯಾಹ್ನ 2 ಗಂಟೆ ತನಕ ಹಸಿವಿರಲ್ಲ. ಇದು ದಂಟಿನ ಸೊಪ್ಪು, ಬರೀ ದಂಟಿನ ಸೊಪ್ಪಿಂದು ಬೇಳೆ ಹಾಕಿ, ಅವರೆಬೇಳೆ ಹಾಕಿ ಸಾಂಬಾರು. ಅಂದರೆ ಈ ಕಡೆ ಹುಳಿ ಸಾರು ಅಲ್ಲ, ಆ ಕಡೆ ಮೊಸೊಪ್ಪು ಅಲ್ಲ, ಆ ಥರ ಒಂದು. ಹಾಗೆ ಕೂಡ ದೋಸೆ. ಒಂದು ನಿಮಿಷ. ಹಾಗೆ ಫಸ್ಟು ಸೊಪ್ಪು, ಅವರೆಬೇಳೆ ಬೇಯಿಸ್ಕೊಂಡ್ಬಿಟ್ಟು, ಸೊಪ್ಪು ಅವರೆಬೇಳೆ ಬೇಯಿಸ್ಕೊಂಡು, ನಿಮ್ಗೆ ಬೇಕಾದ್ರೆ ತೊಗರಿಬೇಳೆ ಹಾಕ್ಕೊಳ್ಳಿ, ಇಲ್ಲ ಹೆಸರುಬೇಳೆ ಹಾಕ್ಕೊಳ್ಳಿ. ಆಮೇಲೆ ರುಬ್ಬಕ್ಕೆ ಮಾಮೂಲಿ ಕಾಯಿ, ಕಡಲೆ, ಸಾಂಬಾರು ಪುಡಿ, ಈರುಳ್ಳಿ, ಟೊಮೊಟೊ, ಹುರ್ಗಡ್ಲೆ ರುಬ್ಕೊಂಡ್ಬಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ರುಬ್ಬಿಬಿಟ್ಟು, ಮಾಮೂಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕ್ಬಿಟ್ಟು ಒಗ್ಗರಣೆಲಿ ಮಲಗಿಸಿ, ಆಮೇಲೆ ಬೇಯಿಸಿರೋ ತೊಗರಿಬೇಳೆ ಅಥವಾ ಅವರೆಬೇಳೆ ಅಥವಾ ಹೆಸರುಬೇಳೆ, ನಾನು ಅವರೆಬೇಳೆ ಹಾಕ್ಕೊಂಡಿದ್ದೀನಿ. ಮೊಸೊಪ್ಪು ತುಂಬ ಚೆನ್ನಾಗಿರುತ್ತೆ. ದಂಟಿನ ಸೊಪ್ಪು ಒಂದೇ ಮಾತ್ರ, ಸೊಪ್ಪು ದಂಟಿನ ಸೊಪ್ಪು ಮಾತ್ರನೇ ಬೇಯಿಸಿರೋದೆಲ್ಲ ಹಾಕ್ಬಿಟ್ಟು, ಉಪ್ಪು ಹಾಕಿ, ಸಾಂಬಾರು ಪುಡಿನೇ ರುಬ್ಕೊಂಡಿರ್ತೀವಲ್ಲ ಕುದಿಸ್ಕೊಂಡ್ರೆ ಆಯಿತು. ಯಾವುದೇ ಮೆಣಸಿನ್ಕಾಯಿ ಅವಶ್ಯಕತೆ ಇಲ್ಲ. ಹಸಿಮೆಣ್ಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಅನ್ನ ಸಾಂಬಾರು ಚೆನ್ನಾಗಿರುತ್ತೆ. ಹಾಗೆ ಮುದ್ದೆ ಅಥವಾ ಚಪಾತಿ, ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುಗಾಯಿತು, ಹಾಗಾಗಿ ಹಾಗೆ ಕೂಡ ರೆಡಿ ಆಗುತ್ತೆ ದೋಸೆ. ಇದಕ್ಕೆ ಜೋಳ, ಲಾಸ್ಟು 2ನೇ ವೀಡಿಯೋ ಮಲ್ಟಿ ಆಟ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಅದರ ಇದೆಲ್ಲ ಹಾಕಿದ್ದೀನಿ, ಏನು ಹಾಕಿದ್ದೀನಿ ಅಂತ. ಓಕೆ, ರಾಜ್ಮಾ, ಕಡಲೆಕಾಳು, ಹೆಸ್ರುಕಾಳು, ಬಟಾಣಿ, ಸಬ್ಬಕ್ಕಿ, ಕಡಲೆಬೀಜ ಎಲ್ಲ ಸುಮಾರು ಒಂದು 10-15 ಥರ ಹಾಕಿದ್ದೀನಿ. ಮರ್ತೆ, ಅದಕ್ಕಿನ್ನೂ ಜೀರಿಗೆ, ಮೆಂತ್ಯ ಕೂಡ ಹಾಕ್ಬೋದಿತ್ತು. ಅಕ್ಕಿ ಹಾಕಿಲ್ಲ. ಓಕೆನಾ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಲಾಸ್ಟ್ ದೋಸೆ ಮುಗಿಯುತ್ತೆ. ನಿಮ್ಗೆ ಬೇಕಾದ್ರೆ ರೊಟ್ಟಿ ಹಾಕ್ಕೋಬೋದು, ಇದರಲ್ಲಿ ಮುದ್ದೆ ಮಾಡ್ಕೋಬೋದು. ಬಟ್ ಸ್ವಲ್ಪ ಮುದ್ದೆ ಗಂಟಾಗುತ್ತೆ, ನೋಡಿಕೊಂಡು ಮೂವ್ ಮಾಡಿ, ನೀಟಾಗೆ ಮಿಕ್ಸ್ ಮಾಡ್ಕೊಂಡು. ಚಪಾತಿ ಪೂರಿ ಮಾಡಿದ್ದೆ ನಾನು, ಅದು ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಅಥವಾ ರೊಟ್ಟಿ ರವೆ ಕಲಿಸ್ಕೊಂಡ್ರೆ ಇದಕ್ಕೂ ಸ್ವಲ್ಪ ಗ್ರೀನಿಶ್ ಥರ ಕಾಣುತ್ತೆ, ಗೋಧಿ ಫ್ಲೇವರು. ಇದಕ್ಕೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು ಅವಾಗ. ಅಥವಾ ಇದೆಲ್ಲ ಡಬಲ್ ಬೀನ್ಸ್, ಕಡಲೆಕಾಳು, ರಾಜ್ಮಾ ಎಲ್ಲ ಹಾಕಿರ್ತೀವಲ್ಲ. ಆಮೇಲೆ ಕೆಂಪು ಬೇಳೆ, ಮಸೂರು ದಾಲು, ತೊಗರಿಬೇಳೆ ಹಾಕಿಲ್ಲ, ಕಡಲೆಬೇಳೆ, ಕಡಲೆಬೀಜ ಎಲ್ಲ ಥರ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಪಾತ್ರೆ ಕೂಡ ವಾಶ್ ಮಾಡಬೇಕು. ಇದು ಸ್ವಲ್ಪ ಜೋಡಿಸ್ಬೇಕು. ಇದು ನಿನ್ನೆ ಗುರುವಾರದ್ದು ಸಂಜೆದು. ಥ್ಯಾಂಕ್ ಯು ಪ್ರತಿವರೆಗೂ, ಒಬ್ರೊಬ್ರು ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. ನೀವು ಈ ಥರ ಮಟ್ಟಿಗೆ ದೋಸೆ ಮಾಡ್ತೀರಾ? ಕಮೆಂಟ್ ಮಾಡಿ. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು. ಏನೂ ಇಲ್ಲ. ಬೈ ಬೈ, ಟೇಕ್ ಕೇರ್. ಬಾಯ್ ಅನ್ನ ಚನಿಕ ಟಾಟಾ ಅನ್ನ. ಬೈ ಬೈ, ಟಾಟಾ.